ಪುಷ್ಪ 2 ಚಿತ್ರ ಪ್ರದರ್ಶನದ ವೇಳೆ ದುರಂತವೊಂದು ಸಂಭವಿಸಿದೆ. ನೆಚ್ಚಿನ ನಟನನ್ನ ನೋಡೋದಕ್ಕೆ ಮುಗಿಬಿದ್ದಂತಹ ಅಭಿಮಾನಿಗಳು ಕಾಲ್ತುಳಿತಕ್ಕೆ ಒಳಪಟ್ಟರು. ಈ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಅವರ ಮಗಳು ಕೂಡ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ಹೇಗಾಯಿತು ಚಿತ್ರ ಪ್ರದರ್ಶನ? ಬೆಂಗಳೂರಿನಲ್ಲಿ ಹೇಗಿದೆ ರೆಸ್ಪಾನ್ಸ್? ಅದರ ವರದಿ ಇದೆ, ನೋಡ್ಕೊಂಡು ಬನ್ನಿ. ಪುಷ್ಪ 2 ಪ್ರೀಮಿಯರ್ ಶೋ ವೇಳೆ ದುರಂತ. ಅಲ್ಲು ಅರ್ಜುನ್ ನೋಡಲು ಫ್ಯಾನ್ಸ್ ಮುಗಿ. ಲಾಠಿ ಚಾರ್ಜ್, ಕಾಲ್ತುಳಿತಕ್ಕೆ ಮಹಿಳೆ ಬಲಿ. ಅಲ್ಲು ಅರ್ಜುನ್ ನಟನೆಯ ಬಹು ನಿರೀಕ್ಷಿತ ಪುಷ್ಪ 2 ಸಿನಿಮಾ ತಡರಾತ್ರಿ ತೆರೆ ಕಂಡಿದೆ. ಆದರೆ ಟಾಲಿವುಡ್ ತವರಾದ ಹೈದರಾಬಾದ್ನಲ್ಲಿ ಭಾರಿ ದುರಂತವೊಂದು ಸಂಭವಿಸಿದೆ. ಹೈದರಾಬಾದ್ನ ಆರ್ಟಿಸಿ ಕ್ರಾಸ್ ರೋಡ್ನ ಸಂಧ್ಯಾ ಥಿಯೇಟರ್ ಬಳಿ ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ರು. ಈ ವೇಳೆ ಕಾಲ್ತುಳಿತವಾಗಿದೆ. ಜನರ ಗುಂಪನ್ನ ನಿಯಂತ್ರಿಸಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ. ಈ ವೇಳೆ ಪತಿ ಮಕ್ಕಳೊಂದಿಗೆ ಚಿತ್ರ ವೀಕ್ಷಣೆಗೆ ಬಂದಿದ್ದ ದಿಲ್ಸುಖ್ ನಗರದ 39 ವರ್ಷದ ರೇವತಿ ಕಾಲ್ತುಳಿತಕ್ಕೆ ಮೃತಪಟ್ಟಿದ್ದಾರೆ. 9 ವರ್ಷದ ಮಗನ ಸ್ಥಿತಿ ಗಂಭೀರವಾಗಿದೆ. ರಾತ್ರಿ 10:30ರ ಸುಮಾರಿಗೆ ಥಿಯೇಟರ್ನಲ್ಲಿ ಪ್ರೇಕ್ಷಕರು ಕಿಕ್ಕಿರಿದು ನೆರೆದಿದ್ರು. ಥಿಯೇಟರ್ಗೆ ಬಂದಿದ್ದ ಅಲ್ಲು ಅರ್ಜುನ್ ನೋಡಲು ಫ್ಯಾನ್ಸ್ ಮುಗಿಬಿದ್ದಿದ್ರು. ಈ ವೇಳೆ ನೂಕುನುಗ್ಗಲು ಜಾಸ್ತಿಯಾಗಿ ಕಾಲ್ತುಳಿತ ಸಂಭವಿಸಿದೆ. ಯಾವ ಥಿಯೇಟರ್ಗಳಲ್ಲೂ ಅನಾಹುತ ಸಂಭವಿಸದಂತೆ ಥಿಯೇಟರ್ ಬಳಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಈ ಘಟನೆಯಿಂದ ಪ್ರೇಕ್ಷಕರಲ್ಲೂ ಆತಂಕ ಸೃಷ್ಟಿಸಿದೆ. ಬೆಂಗಳೂರಿನಲ್ಲೂ ಪುಷ್ಪ 2 ರಿಲೀಸ್. ಚಿತ್ರ ಪ್ರದರ್ಶನ ವೇಳೆ ಅಭಿಮಾನಿಗಳ ಹುಚ್ಚಾಟ. ಬೆಂಗಳೂರಿನ ಹಲವು ಚಿತ್ರಮಂದಿರಗಳಲ್ಲಿ ಪುಷ್ಪ 2 ಗ್ರ್ಯಾಂಡ್ ರಿಲೀಸ್ ಆಗಿದ್ದು, ಈ ವೇಳೆ ಕೆಲ ಅಭಿಮಾನಿಗಳು ಹುಚ್ಚಾಟ ನಡೆಸಿದ್ದಾರೆ. ಚಿತ್ರಮಂದಿರದ ಸ್ಕ್ರೀನ್ ಮುಂದೆ ಬೆಂಕಿ ಹಚ್ಚಿ ಸಂಭ್ರಮಿಸಿದ್ದಾರೆ. ಇದನ್ನ ತಡೆಯಲು ಹೋದ ಥಿಯೇಟರ್ ಸಿಬ್ಬಂದಿ ಜೊತೆ ಅಭಿಮಾನಿಗಳು ಗಲಾಟೆ ನಡೆಸಿದ್ದಾರೆ. ಹುಚ್ಚಾಟ ನಡೆಸಿ ಗಲಾಟೆ ಮಾಡ್ತಿದ್ದ ಅಭಿಮಾನಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಪುಷ್ಪ 2 ಚಿತ್ರಕ್ಕೆ ಬೆಂಗಳೂರಿನಲ್ಲಿ ನೀರಸ ಪ್ರತಿಕ್ರಿಯೆ ಸಿಕ್ಕಿದೆ. ಜಿಲ್ಲಾಡಳಿತದ ಆದೇಶ ಹಿನ್ನೆಲೆ ಮಾರ್ನಿಂಗ್ ಶೋ ರದ್ದಾಗಿದ್ದು, ಆದರೆ ಬೆಂಗಳೂರಿನ ಕೆಲವು ಕಡೆ ಬೆಳಗ್ಗೆ 6:30, ಕೆಲವು ಕಡೆ 7 ಗಂಟೆ 7:30ಕ್ಕೆ ಪ್ರದರ್ಶನ ಮಾಡಲಾಯಿತು. ಆದರೆ ಜನರೇ ಇಲ್ಲದೆ ಥಿಯೇಟರ್ಗಳು ಖಾಲಿಯಾಗಿತ್ತು. ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಪುಷ್ಪ ರಿಲೀಸ್ ಹಿನ್ನೆಲೆ ಸಂತೋಷ್, ತ್ರಿವೇಣಿ, ನವರಂಗ್ ಚಿತ್ರಮಂದಿರಗಳು ಖಾಲಿಯಾಗಿತ್ತು. ಒಟ್ಟಾರೆ ಬಹು ನಿರೀಕ್ಷಿತ ಪುಷ್ಪ 2 ಚಿತ್ರ ಪ್ರದರ್ಶನದ ವೇಳೆ ದುರಂತವಾಗಿದ್ದು, ಸಿನಿಮಾ ನೋಡಲು ಬಂದ ಮಹಿಳೆ ಹೆಣವಾಗಿದ್ದು ದುರಂತವೇ ಸರಿ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.